ಈ ಆಶ್ವಯುಜ ಮಾಸದಲ್ಲಿ ಆಚರಿಸುವಂತಹ ನವರಾತ್ರಿಯನ್ನ ನವರಾತ್ರಿ ಅಂತಾನೆ ಯಾಕೆ ಕರೆದರು? ನವ ದಿನ ಅಥವಾ ನವ ದಿನಗಳು ಅಂತ ಯಾಕೆ ಕರೀಲಿಲ್ಲ? ಈ ನವರಾತ್ರಿಯ 9 ದಿನಗಳಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ದುರ್ಗಾರಾಧನೆ. ಈ ದುರ್ಗಾದೇವಿ ತಮೋಗುಣಕ್ಕೆ ಅಭಿಮಾನಿ. ತಾಮಸಿಗಳು ಅಂತಂದ್ರೆ ರಾಕ್ಷಸರು, ಅಸುರರು, ದೈತ್ಯರು, ಇವರೆಲ್ಲ ತಾಮಸಿಗಳು ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಇವರನ್ನ ನಕ್ಚಂಚರರು ಅಂತ ಕರೀತಾರೆ, ಅಂದ್ರೆ ನಿಶಾಚರರು ಅಂತ ಹೇಳಿ. ರಾತ್ರಿ ಸಮಯದಲ್ಲಿ ಈ ದೈತ್ಯರ ಸಂಚಾರ ಇರ್ತದೆ ಅಂತ ತಿಳಿಸ್ತಾರೆ ಶಾಸ್ತ್ರದಲ್ಲಿ. ಹಿಂಗಾಗಿ ದುರ್ಗಾದೇವಿ ಈ ಶುಂಭ ನಿಶುಂಭರು, ರಕ್ತ ಬೀಜಾಸುರ, ಮಹಿಷಾಸುರ ಇಂಥ ಎಲ್ಲ ದೈತ್ಯರನ್ನ ಸಂಹಾರ ಮಾಡಿದಂಥವಳು ದುರ್ಗಾದೇವಿ. ಆ ದುರ್ಗಾದೇವಿಯ ವಿಶೇಷವಾದ ಆರಾಧನೆ ಈ ದಿನಗಳಲ್ಲಿ ನಡೆಯುವುದರಿಂದ ರಾತ್ರಿಯ ದಿನಗಳಲ್ಲಿಯೇ ದುರ್ಗಾದೇವಿಯ ವಿಶೇಷವಾದಂತಹ ಪೂಜೆ, ಏಕೆಂದರೆ ಅವಳ ಲೀಲೆ ತೋರಿಸಿದ್ದು ಆ ರಾತ್ರಿ ಸಮಯದಲ್ಲಿ ಅಂತ ಹೇಳಿ. ಆದ್ದರಿಂದ ಈ ದಿನಗಳನ್ನ ನವರಾತ್ರಿ ಅಂತ ಕರೆದದ್ದು ಹೊರತು ನವ ದಿನಗಳು ಅಂತ ಕರೀಲಿಲ್ಲ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.